ಗೊಂದಲದ ಮಧ್ಯೆಯೂ ಸಿದ್ದರಾಮಯ್ಯ ಬಣ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳು ಅನಗತ್ಯ ಅಂತ ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಗೊಂದಲದ ಮಧ್ಯೆಯೂ ಕೂಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳು ಅನಗತ್ಯ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಇನ್ನೊಂದು ಕಡೆ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಿದ್ದರಾಮಯ್ಯರನ್ನ ಇಳಿಸೋಕೆ ಆಗಲ್ಲ ಅಂತ ಮಧು ಬಂಗಾರಪ್ಪ ಅವರು ಇನ್ನೊಂದು ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಸಿಎಂ ಕೆಳಗಿಳಿಯುವ ಸಂದರ್ಭ ಇಲ್ಲ ಅಂತ ಬಿಆರ್ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ. ಜನರಲ್ ಸೆಕ್ರೆಟರಿಯವರು ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್, ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು, ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿದ್ದೀವಿ, ಗಟ್ಟಿಯಾಗಿರ್ತೀವಿ. ಯಾವುದೇ ರೀತಿಯಾದಂಥ ಸಿಎಂ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಯಮಾಡಿ ನನ್ನ ಆಗಲಾಗಲ್ಲ ಈ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಮನೆ ಮಾಡ್ಕೊಳ್ತೇನೆ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು. ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ ಸಿಎಂ ಅವ್ರಿಗೆ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿಲ್ಲ. ಕೋರ್ಟಲ್ಲಿ ಇರುವಂಥದ್ದು ಇಷ್ಟೇ, ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು, ಅಂದರೆ ಪ್ರಾಸಿಕ್ಯೂಷನ್ಗಲ್ಲ, ತನಿಖೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು, ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ. ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ. ಮತ್ತು ಸಿಎಂ ಅವರು ಯಾವ ತಪ್ಪು ಮಾಡಿಲ್ಲ, ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ, ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ 100% ನಂಬಿಕೆ ಇದೆ, ವಿಶ್ವಾಸ ಇದೆ. ಮತ್ತು ಕೋರ್ಟ್ ಇರುವುದು ಅಷ್ಟೇ. ಸಾಹೇಬ್ರನ್ನ ಇಳಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದರ ನ್ಯಾಯಾಲಯದ ಒಂದು ಸಿಸ್ಟಮ್, ಅದನ್ನ ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ತರ ಪ್ರಶ್ನೆ ಹಾಕೋದು? ಈ ಬರೀ ಬಿಜೆಪಿ ಅವರಿಗೆಲ್ಲ JDS ಅವ್ರಿಗೂ ಭಾರಿ ಭಯ ಆಯ್ತು. ಒಳ್ಳೆಯವ್ರನ್ನ ಇಳಿಸ್ಬೇಕು ಅಂದಾಗ ಕುತಂತ್ರದಿಂದಾನೇ ಮಾಡಬೇಕು. ಅದ್ರಲ್ಲಿ ನಿಸಿಮ್ರು ಯಾರು ಅಂದ್ರೆ ಬಿಜೆಪಿ ಅವರು. ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಅವ್ರ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ. ಖಾಲಿ ಇಲ್ಲ, ಚಾನ್ಸಸ್ ಇಲ್ಲ. ಈ ನಿರಾಪರಾಧಿ ಏನು ತೊಂದರೆ ಇಲ್ಲ, ಅವರೇ ಮುಂದುವರಿತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಚಾನ್ಸಸ್ ಇಲ್ಲ. ಈ ನಿರಾಪರಾಧಿ ಏನು ತೊಂದರೆ ಇಲ್ಲ, ಅವರೇ ಮುಂದುವರಿತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಚಾನ್ಸಸ್ ಇಲ್ಲ. ಈ ನಿರಾಪರಾಧಿ ಏನು ತೊಂದರೆ ಇಲ್ಲ, ಅವರೇ ಮುಂದುವರಿತಾರೆ. ನಮ್ಮ ಸ್ನೇಹಿತರಾದ BL ಶಂಕರ್ ಮತ್ತು ಸುದರ್ಶನ್ ಕೆಲವು ಗೆಳೆಯರು ಸೇರಿ ಏನು ಹೈಕಮಾಂಡ್ಗೆ ಕಾಗದ ಬರೆದಿದ್ದಾರೆ, ಅದು ಬಹಳ ಸರಿ ಇದೆ. ನಾನು ಅದಕ್ಕೆ ಒಪ್ತೀನಿ. ಅನಾವಶ್ಯಕವಾದಂಥ ಗೊಂದಲವನ್ನು ಸೃಷ್ಟಿಸುವುದು ಬೇಡ. ಈಗ ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂತಹ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. ಹಾಗಾಗಿ ನಿನ್ನೇನು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಗೆಳೆಯರು, ಅದರ ಪರವಾಗಿ ನಾನು ಸಮರ್ಥನೆ ಮಾಡ್ತೀನಿ. ಏನು ಪರಿಸ್ಥಿತಿ ನಿರ್ಮಾಣ ಇಲ್ಲ. ಡೆಮಾಕ್ರಸಿಯಲ್ಲಿ ಎಲ್ರಿಗೂ ಆಶೆ ಇರ್ತದೆ ಆಗಬೇಕು ಅಂತ ಹೇಳಿ. ಹಾಗಾಗಿ ಇದಕ್ಕೇನು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ. ಅವ್ರ ಹೇಳಿಕೆಗಳು ಈ ಥರ ಬರಬಾರ್ದು ಅಂತ ನಾನು ಹೇಳ್ತೀನಿ. ಪಕ್ಷಕ್ಕೂ ಡ್ಯಾಮೇಜುಗಿಂತ ಗೊಂದಲ ಸೃಷ್ಟಿ ಆಗ್ತದೆ, ಡ್ಯಾಮೇಜ್ ಏನಾಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.